ಪಂಚಸೂತ್ರ ಕೃತವೊಂದೇ ಪಂಚಾಚಾರ ಜಗತ್ತಿನ ಪ್ರಥಮದಲ್ಲಿ ನಿರ್ವಿಕಲ್ಪ ಸಮಾಧಿಸ್ಥರಾಗಿರ್ತಕ್ಕಂಥ ಪರಮಾರಾಧ್ಯ ಶ್ರೀ ಗುರು ಚನ್ನಮಲ್ಲೇಶನನ್ನು ಧರಿಸಿಕೊಂಡು ಗುರುಗಳ ಮೂರ್ತಿಯ ಪ್ರತಿಷ್ಠಾಪನೆಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಪುರಾಣ ಕಾರ್ಯಕ್ರಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಶರಣಯ್ಯ ಸ್ವಾಮೀಜಿಯವರೇ, ಪೂಜಾಮೂರ್ತಿ ಅವರೇ, ಹಾಗೂ ನಮ್ಮ ಸಿದ್ದರಾಮಯ್ಯ ಸ್ವಾಮಿ ಅವರೇ, ಬಸಲಿಂಗನವರೇ, ಅನ್ನಪುರ ಗಾವಗಳವರೇ, ಸುಭಾಷ್ ಅವರೇ, ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಯಾವತ್ತು ನನ್ನ ಮಮತೆ ಮಾತೆಯರೇ, ಅಣ್ಣ ತಮ್ಮಂದಿರೇ, ತಮ್ಮೆಲ್ಲರ ಆತ್ಮದಲ್ಲಿಶ ಪರಮಾತ್ಮನಿಗೆ ಶರಣ ಸಮರ್ಪಣೆಗಳು. ಇಲ್ಲಿ ಪರಂತರವಾಗಿ ತಾವೆಲ್ಲರೂ ಕೂಡ ಪುರಾಣವನ್ನು ಕೇಳ್ತಾ ಬಂದಿದ್ರೆ, ನಿನ್ನೆ ಇವತ್ತ ಕೈಲಾಸದೊಳಗ ಪಾರ್ವತಿ ಪರಮಾತ್ಮ ಹುಡ್ಕಾಡಕತ್ತಿರ್ತೀವಿ. ಅವಸರ ಈ ಕೊಲೆಗಮ್ಮ ಆ ಕೊಲೆ ಹುಡ್ಕಾಡ್ಬೇಕಾದಾಗ ಪರಮಾತ್ಮ ಎಲ್ಲ ಕುಂತಿರ್ತದ, ಯಾಕೆ ಅಂತ ಕೇಳ್ದತ್ತ. ಹೌದು, 2 ದಿವಸ ಮಾಡ್ಸೋದು ಎಲ್ಲಿ ಹೋಗಿದ್ದೀನಿ ಅಂತ ಕೇಳ್ದತ್ತ. ಕಾಣಿಸೇಲಿ ನೀ ಎಲ್ಲಿ ಹೋಗಿದ್ದಪ್ಪ? ಎಲ್ಲಿ ಹೋಗಿಲ್ಲ, ನಾ ಮಾಡಕ್ ಹೋಗಿದ್ದೆ ಅಂತ. ಮರಳಗ ಜಾತ್ರೆಗೆ ಅದಾಗ ನಾನು ಕೂಡ ಅವ್ರ ಸಂಗಡ ತಿರುಗಾಡಿ ಖುಷಿ ಪಟ್ಟೀನಂತ. ಹಂಗ ಶಿವನನ್ನ ಕಾಣ್ತಕ್ಕಂಥ ಹಂಬಲ ನಿಮ್ಮೆಲ್ಲರಿಗೆ ಅದ. ಶಿವ ಸ್ವರೂಪಿಗಿರ್ತಕ್ಕಂಥ ಲಿಂಗೈಕ ಚನ್ನಮಲ್ಲೇಶ್ವರರು ನಂಬಿರ್ತಕ್ಕಂಥ ವಸ್ತುವಿಗೆ ಯಾವ ಕಾಲ ಕೂಡ ಕೈ ಬಿಟ್ಟವರಲ್ಲ. ಅಂತ ಭವ್ಯವಾಗಿರ್ತಕ್ಕಂಥ ಸಾಮರ್ಥ್ಯದಲ್ಲಿರ್ತಕ್ಕಂಥ ಗುರುಗಳ ಮೂರ್ತಿಯನ್ನ ನಾಳೆ 24ನೇ ತಾರೀಕು ಸ್ಥಾಪನೆಗೊಳ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಸಂತೋಷದಾಯಕ ಸಂಗತಿ. ಯಾಕಂದ್ರೆ ಇಂಥ ಮಠವನ್ನು ಕಟ್ಟಿಸಿ, ಗುಡಿಯನ್ನು ಕಟ್ಟಿಸಿ, ಇಷ್ಟು ಜನ ತಾವೆಲ್ಲ ಸೇರಿಕೊಂಡು ಇಷ್ಟು ಪ್ರಸಾದ ವ್ಯವಸ್ಥೆ ಮಾಡಿಸಿ, ಇದು ಹೇಳಕ ಶಬ್ದ ಸಾಲಂಗಿಲ್ಲ. ಯಾಕಂದ್ರೆ ಸೂರ್ಯಕಾಂತ ಭೂಮಿ ಕೊಟ್ಟಾರ, ಸುಭಾಷ್ ಬೇರೆದಾರ್ ಅವರು ಗುಡಿಯನ್ನು ಕಟ್ಟಿಸಿಕೊಟ್ಟಾರ. ಈಗ ದಿನಾಲು ಒಬ್ಬೊಬ್ಬರು ಪ್ರತಿಯೊಬ್ಬರು ಪ್ರಸಾದ ಹುಗ್ಗಿ, ಪಾಯಸ, ಬೂಂದೆ, ಕರಿಗಡಬ ಒಂದೊಂದು ಚಾಲು ಆಗ್ಯಾವ. ಮಠದಾಗ ಏನೇನು ಸಾಮಾನು ಬಹುತೇಕ ನೀವು ಪರ್ಸಿ ನೋಡ್ರಿ, ವೈರಿಂಗ್ ನೋಡ್ರಿ, ಫ್ಯಾನ್ ನೋಡ್ರಿ, ಪ್ರತಿ ಒಂದೊಂದು ನೋಡ್ಕೊಂಡು ಹೋಗೋದು ಒಬ್ಬೊಬ್ಬರ ಹೆಸರು ಹೇಳ್ತಾವ. ಅಂಥ ಒಂದು ಸಮರ್ಥನಾಗತಕ್ಕಂಥ ಶಿಷ್ಯರು ನೀವು. ನಾ ಯಾವತ್ತು ಹೇಳ್ತಿರ್ತೇನೆ, ನಾನು ಬೇಡುವಾತ ಜಂಗಮನಲ್ಲ, ಬೆಳೆಸಿಕೊಳ್ಳುವಾತ ಭಕ್ತನಲ್ಲ. ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಳ್ಳುವಾತ ಭಕ್ತನಲ್ಲ. ಆ ಸಿದ್ಧಾಂತ ಎಲ್ಲ ನಡೆದಿತ್ತಂದ್ರ ಮಾಡಾಡೋಲ್ಲ, ನಡೆದದು. ನಾವ್ ಯಾರಿಗೂ ಬೇಡಿಲ್ಲ, ನೀವು ಬೇಡಿಸ್ಕೊಂಡಿಲ್ಲ. ತಮ್ಮೆಲ್ಲರ ಭಕ್ತಿ ಸೂಚಕವಾಗಿ ಪುರಾಣ ಮಠ ನಡೆದದ. ಜೊತೆ ಪ್ರಸಾದ ಅಂತೂ ಬಹಳ ಖುಷಿ ಅನ್ನಿಸ್ತದ. ಆಗಲೇ ಕುತ್ಕೊಂಡಿದ್ದೀವಿ ನಾವು. ಕಾಯಿಪಲ್ಲೆ ಮಾಡೋರು ಮಾಡ್ತಾರ, ಬೂಂದೆ ಮಾಡೋರು ಮಾಡ್ತಾರ, ಅನ್ನ ಮಾಡೋರು ಮಾಡ್ತಾರ, ಸಾಂಬಾರು ಮಾಡೋರು ಮಾಡ್ತಾರ. ಬಹುತೇಕ ತಮಗ ಮೀರಿನೂ ಕೂಡ ತಮ್ಮ ಮನೆಗಿಂತ ಹೆಚ್ಚಿನ ಜವಾಬ್ದಾರಿ ವಹಿಸ್ಕೊಂಡು ಪ್ರಸಾದ ಮಾಡ್ತಕ್ಕ ನೋಡೋದು ನನಗೆ ಬಹಳ ಖುಷಿ ಅನ್ನಿಸ್ತದೆ. ನಮ್ಮ ಸಿದ್ದರಾಮಯ್ಯ ಏನಂತಾರೆ, ಹಿಂಗೆ ಆಗತ್ತ ತಗೊಂಡು ನಾವು ಕನಸು ಮನುಷ್ಯ ಅಂದ್ಕೊಂಡಿದ್ದಿಲ್ಲ. ಅಂದ್ಕೊಳ್ಳೋದು ಆಗದೇ ದೊಡ್ಡದ, ಅಂದ್ಮೇಲೆ ಆಗೋದು ಬಹಳ ದೊಡ್ಡದಲ್ಲ. ಹೇಳದೆ ಮಾಡುವುದು ಉತ್ತಮ, ಹೇಳದೆ ಮಾಡೋದು ಉತ್ತಮ, ಹೇಳಿ ಮಾಡದೇ ಇರೋದು ಅಧಮ, ಹೇಳದೆ ಕೇಳದೆ ಮಾಡಿದ್ರೆ ಅದು ಕನಿಷ್ಠ ಅಂತ. ನಮ್ಗೆ ನೀರಿಸಿದಂತಂದ್ರೆ ಹೇಳದೆ ಮಾಡೋರು. ಅಡ್ವಾನ್ಸ್ ಏನೋ ಬಂದು ಹೇಳಿದ್ರೆ ಅಡ್ವಾನ್ಸ್ ಯಾರಿಗೇನಾದ್ರೆ ಸುಮ್ಮನೆ ಕಾಯಕ ನಡೆಸಿಬಿಟ್ಟಿದ್ರೆ ಜನವರ ಫಲ ನಡ್ಕೊಂಡು ಹೋಗ್ಬಿಡ್ತಕ್ಕಂಥದ್ದು ನಮ್ಮ ಸಿದ್ಧಾಂತ. ಆ ಪ್ರಕಾರವಾಗಿ ಮನುಷ್ಯ ತನ್ನ ಜೀವನದೊಳಗ ಸುಖವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ ಪಡಿಬೇಕಾದಾಗ ಇಂಥ ಧರ್ಮ ಗುರುಗಳ ಹತ್ರ ಹೋದಾಗ, ಧರ್ಮ ಸ್ವೀಕಾರ ಮಾಡಿಕೊಂಡು ಬಂದಾಗ ಬೆಳೀಲಿಕ್ಕೆ ಸಾಧ್ಯ. ಇವತ್ತು ಪರಮಾತ್ಮ ಎಲ್ಲಾರು ಕೊಟ್ಟಾರ.
ಸಕಲ ಸೌಭಾಗ್ಯವನ್ನು ಪರಮಾತ್ಮ ಕೊಟ್ಟನಂದ್ರೆ ಕೂಡ ಬಹುಸಕ ಭಾಗ್ಯವನ್ನು ಪಡ್ಕೊಂಡು ಬರ್ಬೇಕು. ದೇವರೇನು ಕೊಟ್ಟಿಲ್ಲ ನಿಮ್ಗ. ಏನಾರೇ ಚಲೋ ಆಯ್ತಂದ್ರೆ ದೇವ್ರ ಮಾಡೋಣ ಅನ್ನಲ್ಲ, ನಾ ಮಾಡಿದಂತೀವಿ. ಏನಾರ ಚಲೋ ಆಯ್ತಂದ್ರೆ ನನ್ನ ಮಾಡಿದ ನನ್ನಿಂದ ಆಯ್ತು. ಕೆಟ್ಟದ್ದಾಯ್ತಂದ್ರೆ ಏನ್ ಮಾಡಿದ್ರಿ, ದೇವ್ರು ಬಹಳ ಕೆಟ್ಟದ್ದು ಮಾಡ್ದ. ದೇವಸ್ಥಾನಕ್ಕೆ ಬರ್ಬೇಕಾದಾಗ ನೀವೆಲ್ಲರೂ ಹಣ್ಣ ಹೂವ ಕಾಯಿ ತಗೊಂಡು ಬರ್ತೀರಿ. ಶರಣ ಬಸವಣ್ಣರು ಸಿದ್ದರಾಮೇಶ್ವರ ಗುಡಿಗೆ ಹೋದಾಗ ಹೊರಗ ಹಣ್ಣು ಮಾರೋ ಕೂತಿರ್ತಾರ, ಕಾಯಿ ಮಾರೋ ಕೂತಿರ್ತಾರ. ಅವ್ರ ಸಂಗಡ ಜಗಳ ಮಾಡಿ ಎಷ್ಟು ದುಡ್ಡು ಹಾಕಿ ಇನ್ನೊಂದು ತಗೊಂಡು ಜಗಳ ಮಾಡಿ ಟೆಂಗ ತಗೊಂಡು ಹಣ್ಣು ತಗೊಂಡು ಗುಡಿ ಒಳಗೆ ಹೋಗಿ ಟೆಂಗ ಹೊಡೆಸ್ಕೊಂಡು ಪೂಜಾರಿ ಕೈಲಿಂದ ಅಶೋಕ ಹೆಂಗಸ್ಕೊಳ್ತೀರಿ, ಹೊರಗೆ ಜಗಳಾಡ್ತೀರಿ. ಜಗಳ ಮಾಡಲ್ಲ, ಭಕ್ತಿಯಿಂದ ಒಡೆ ತಗೋತೀವಿ ನಾವು. ಹೊರ ರೊಕ್ಕ ಕೊಟ್ಟು ತಂದಿರ್ತಕ್ಕಂಥ ಕಾಯಿ ಹಣ್ಣು ನಮ್ದೇ, ಗುಡಿಯಾಗ ಕೊಟ್ಟು ತಗೊಳೋರು ನಾವೇ. ಹೊರ ಹಂಗ್ಯಾಕ ಗುಡಿಯಾಗ ಬಂದಾಗ ಯಾಕ ಹೊರ ತಂದು ನೀವು ಬಾಳಿಕೆ ತೋರುತ್ತೀರಿ, ಬಾಳಿಕೆ ಅಲ್ಲ ಪ್ರಸಾದ ತೋರುತ್ತೀರಿ. ಇಲ್ಲಿ ಅವೇ ಹಣ್ಣದವ, ನೋಡ್ತಕ್ಕಂಥ ಕಣ್ಣುಗಳು ಬದಲಾಗಿದ್ದಾವೆ. ಹಣ್ಣು ಬದಲಾಗಿಲ್ಲ, ಕಣ್ಣು ಬದಲಾಗಿದೆ. ಸ್ಥಾನಗಳ ಪಲ್ಲಟದಿಂದ ಮನುಷ್ಯನ ಮನಸ್ಸು ತನ್ನ ಇದರಂತೆ ಬದಲಾವಣೆ ಆಗ್ತದೆ, ನಮ್ಗೆ ಗೊತ್ತಾಗಂಗಿಲ್ಲ. ಹಳಿ ಗುಡಿ ಇರ್ತದೆ, ದೇವಸ್ಥಾನ ಇರ್ತದೆ. ಮನೆಯಾಗ ಬಿಡ್ಬೇಕಾದಾಗ ನಾವು ಹಿಂಗೆ ನಮಸ್ಕಾರ ಮಾಡ್ಬೇಕು, ಹಿಂಗೆ ಕೈ ಬಿಡ್ಬೇಕು ವಿಚಾರ ಬಿಡಲ್ಲ. ಗುಡಿ ಬಂದಾಗ ನಮ್ಮ ಮನಸ್ಸು ಪರಿವರ್ತನೆ ಆಗಿ ಹಳೆದಿದ್ರು ಕೂಡ ಮುರುಕಿದ್ರು ಕೂಡ ಕೈ ಬಿಟ್ಟು ನಮಸ್ಕಾರ ಭಾಳ ಗುಡಿ ಹೋಗ್ತೀವಿ ನಾವು. ಕಾರಣ ಸ್ಥಾನಗಳ ಮಹತ್ವ. ಆ ಸ್ಥಾನಗಳು ಹೆಂಗಿರ್ತಾವ ಅಂದ್ರೆ, ಒಬ್ಬ ನಾಸ್ತಿಕ ಬಂದನಂದ್ರು ಕೂಡ ಅವನನ್ನ ಆಸ್ತಿಕರನ್ನು ಮಾಡ್ತಕ್ಕಂಥ ಸ್ಥಾನಗಳ ಒಂದು ಕೆಲಸ ಅದ. ಒಂದು ಸಲ ಒಬ್ಬ ಸಂತ ಒಂದು ಮನೆ ಭಿಕ್ಷಕ್ಕೆ ಹೋಗಿದ್ದಂತ. ಭಿಕ್ಷೆ ಬೇಡಕ್ಕೆ ಹೋಗ್ಯಾನ, ಭಿಕ್ಷೆ ಬೇಡ. ಮನೆಗಿರ್ತಕ್ಕಂಥ ತಾಯಿಗೆ ಇಷ್ಟಿಟ್ಟು ಬಂದು ನಡೆಯಂಗಿಲ್ಲ ಹೋಗ್ಬಂದಾಗ ಹೆಣ್ಮಗಳು ನಡೆಯಂಗಿಲ್ಲ ಹೋಗ್ಬಂದಾಗೆಲ್ಲ ಹಸಿವಾಗ ರೊಟ್ಟಿ ಊಟ ಮಾಡ್ತೇನೆ. ಒಂದು ಮಾತು ಹೇಳ್ತಿದ್ದ ನಡೆಯ ಕಡೆ ಹೋಗಿ ಉಪವಾಸ ಹೊಡೆ ಮಲ್ಕೊಂಡ. ವಾಪಸ್ ಮರುದಿವ್ಸ ಅದೇ ಮನೆಗೆ ಬಂದ. ಹೆಣ್ಮಗಳು ಇಷ್ಟಿಟ್ಟು ಬಂದು ಓಡಿ ಬಂದು ಆ ಕೂಗಿದ ಸ್ವಾಮಿಗೆ ಕುತ್ತಿಗೆ ಕಾಯಕ್ಕೆ ಒತ್ತದ ಬಿಡ್ತಾಳೆ. ಸ್ವಾಮಿ ನೆಲಕ್ಕೆ ಬಿದ್ದ. ನೆಲಕ್ಕೆ ಬಿದ್ದಾಗ ಇನ್ನೂರೇ ನಿಂತಿದ್ದ. ಎಲ್ಲ ಮಣ್ಣು ಬಾಳೆ ಮಾಡಿ 3 ಬುಕ್ಸಿ ಮಣ್ಣು ಹಾಕ್ತಾಳೆ. 3 ಬುಕ್ಸಿ ಮಣ್ಣು ಹಾಕ್ತಾಳ. ಮಣ್ಣು ಹಾಕಿದಾಗ ಆ ಸಂತ ರೊಟ್ಟಿ ತುಕಡಾಗ ಮಣ್ಣು ಕುಡಿತು. ಹೊಳಿಗೆ ಹೋಗಿ ರೊಟ್ಟಿ ತೊಳ್ಕೊಂಡು ಮಣ್ಣು ತೆಗೆದು ಅದನ್ನೇ ಊಟ ಮಾಡ್ದ. ಮರುದಿವ್ಸ ಅದೇ ಮನೆಗೆ ಬಂದು ಮತ್ತ ಹೆಣ್ಮಗಳು ಬೆಳಗ್ಗೆ ಎದ್ದು ಮನೆ ಪಚಡಿ ಹಾಕ್ತಾಳೆ. ಪಚಡಿ ಗೊತ್ತಲ್ಲ, ಸಾರ್ಸೋದು. ಹೊಲಸು ಬಟ್ಟೆ ತಗೊಂಡು ಹೆಸರು ಹಾಕಿ ಪಚಡಿ ಹಾಕ್ಬೇಕಾದಾಗ ಆ ಸಂದರ್ಭದಲ್ಲಿ ಗೊತ್ತು ಭಿಕ್ಷಾಂದೇಹಿ. ಹೆಣ್ಮಕ್ಳಿಗೆ ಎಲ್ಲಿತ್ತು ಹೊಡ್ತಿಲ್ಲ, ಭಯಂಕರ ಸಿಟ್ಟು ಬಂದಾಗಿ. ಸಿಟ್ಟು ಬಂದು ಕಣ ಕೆಂಪು ಮಾಡ್ಕೊಂಡು ಹೊರ ಸೆರಡು ತಂದು ಜೋಳಿಗೆ ಹಾಕಬೇಕು. ಜೋಳಿಗೆ ಹಾಕಿದಾಗ ಸಂತಂದ ಏನಾದ್ರು ನೀಡತಕ್ಕಂಥ ಮನಸ್ಸು ಬಂದಿಲ್ಲ ಸಾಕಂತ. ಏನಾದ್ರು ನೀಡಿ, ನಿನ್ನೆ ಮಣ್ಣು ನೀಡಿದೆ, ಇವತ್ತು ಹೊರ ಸೆರಬಿ ನೀಡಿದೆ. ನೀ ಏನಾದ್ರು ನೀಡತಕ್ಕಂಥ ಮನಸ್ಸು ಬಂದಲ್ಲ ಸಾಕಂತ ತಿಳ್ಕೊಂಡು ಅರ್ಬಿ ತಗೊಂಡು ಹೊಳಿಗೆ ಹೋಗಿ ಅರ್ಬಿ ಹಿಂಗೆ ತೊಳಿತಿದ್ದ. ತೊಳಿಬೇಕಾದ ಅಂತಿದ್ದ ಪರಮಾತ್ಮ ಅರ್ಬೇಗನ ಹೊರಸ್ಬಿಟ್ಟು ಆಕೆ ತೆರೆಯಾಗಿದ್ದು ಕೆಟ್ಟ ಬುದ್ಧಿ ಬಿಟ್ಟು ಹೋಗ್ಬೇಕಂತಿದ್ದ ಸಂತ. ಅರ್ಬೇಗಿಂದ ಹೊರಸೋದಾಗ ಆಕೆ ತೆರೆಯಾಗ ಕೆಟ್ಟ ಬುದ್ಧಿ ಬಿಟ್ಟು ಹೋಗ್ಬೇಕು ತಿಳ್ಕೊಂಡು ನಂಗೆ ತೊಳೆದ ಅರ್ಬಿನ ಸ್ವಚ್ಛ ಆಗಿತ್ತು, ಹೆಣ್ಮಗಳು ತಲೆಯಲ್ಲಿ ಸ್ವಚ್ಛ ಆಗಿತ್ತು. ಅರ್ಬಿ ಹರಿದು ಬತ್ತಿ ಮಾಡಿ ಹೆಣ್ಮಕ್ಕಳನ್ನು ಗುಡಿ ಮುಂದೆ ದೀಪ ಹಚ್ಚದ. ಅರ್ಬಿ ತಂದು ಸ್ವಚ್ಛ ತೊಳೆದು ಬತ್ತಿ ಮಾಡಿ ದೀಪ ಹಚ್ಚದ. ದೀಪ ಹಚ್ಚಿ ಕುಣ್ಕೊಂಡು ಭಜನೆ ಮಾಡ್ತೀನಿ. ಹಣಮಪ್ಪ ಅವರು ಅರ್ಬಿ ಕೊಟ್ಟಿದ್ದಾರೆ, ನಿನಗೆ ಬತ್ತಿದ್ದಾರೆ, ದೀಪ ಇದ್ದಿದೆ, ನಿನಗೆ ಅವಳು ಒಳ್ಳೇದು ಮಾಡೋದು. ಬೆಳಿಗ್ಗೆದ್ದು ಅದೇ ಮನೆಗೆ ಹೋದಾಗ ಹೆಣ್ಮಗಳು ಭಾಗದಲ್ಲಿ ನಿಂತಿದ್ದು ಒಳಗೆ ಬಂದಾಗ ಒಳಗೆ ಸೇರಪ್ಪ ಬಾರಪ್ಪ ತಮ್ಮಪ್ಪ ನನ್ನ ತಪ್ಪಾಗಿದೆ ಮಾತು ಕುಂದಿರಿಸಿ
ಊಟ ಮಾಡಿಸಿ ಇವತ್ತೊಂದೇ ದಿವಸ ಒಂದು ಊಟ ಮಾಡಿ ಅಂತ ಹೇಳ್ತಾರೆ. ಸ್ಥಾನಗಳ ಪರಿವರ್ತನೆಯಿಂದ, ಸಂತರ ಒಂದು ಮಹಾತ್ಮರ ಒಂದು ಆಶೀರ್ವಾದದಿಂದ ಮನುಷ್ಯನ ಮನಸ್ಸು ಕೂಡ ಬದಲಾವಣೆ ಆಗ್ತದೆ. ಆ ಭಾವನೆಯನ್ನ ನಿಮ್ಮೆಲ್ಲರಲ್ಲಿ ಇವತ್ತು ಬಂದದ. ಯಾಕಂದ್ರ ಹಣ್ಣು ತಾನೇ ಪಕ್ವವಾದಾಗ ತನ್ನತನವನ್ನು ಮರೆತು ಹಣ್ಣು ಉಚ್ಕೊಂಡು ಬೀಳುತ್ತದೆ, ಯಾರಾದರೂ ಸೇವಿಸಲಿ ಅಂತೇಳಿ. ಹಂಗಂತ ಭಾವನೆ ಹೊಂದಿರ್ತಕ್ಕಂಥ ಸರ್ವರು ಕೂಡ ಇವತ್ತ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಬಂದಿದ್ದೀರಿ. ಪ್ರಸಾದ ಸೇವೆ ಮಾಡಿರ್ತಕ್ಕಂಥ ಶಿವಾನಂದ ದುದ್ದಿಯವರಿಗೆ, ತುರಾಬಾರ್ ಮಾಡ್ತಕ್ಕಂಥ ಮಹಾದೇವಪ್ಪ ಮಡವಾಳ ಅವರಿಗೆ, ಪಟ್ಟಿಯನ್ನ ಕೊಟ್ಟಿರ್ತಕ್ಕಂಥ ಸರ್ವರಿಗೂ ಕೂಡ ಚನ್ನ ಗಣೇಶ ಉತ್ತರೋತ್ತರವಾಗಿರ್ತಕ್ಕಂಥ ಆಯುಷ ಆರೋಗ್ಯ ಕಾಪಾಡಿ ಮಾತುಗಳು